ವಿಯೆಟ್ನಾಮಲ್ಲಿ ನಿನ್ಬಿಂಗ್ ಅನ್ನೋ ಪ್ರಾವಿನ್ಸಲ್ಲಿ ಟಾಮ್ ಕಾಕ್ ಅಂತ ಒಂದು ಜಾಗ ಇದೆ. ಓಕೆ, ನಾವು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ವಿ ಬುದ್ಧ ಟೆಂಪಲ್, ಪ್ಲಸ್ ವಿ ವೆಂಟ್ ಟು ಟ್ರಾನ್ಯಾಂಗ್, ಆ್ಯಂಡ್ ಇವತ್ತು ಟಾಮ್ ಕಾಕಲ್ಲಿ ಬಂದಿದ್ದೀನಿ. ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ಮಸ್ಟ್ ಅಂಡ್ ವಿಸಿಟ್. ಹೇಳ್ತೀನಿ, ಯಾವ ಜಾಗ ನೋಡ್ತಿರೋ ಬಿಡ್ತಿರೋ ಈ ಜಾಗ ಮಾತ್ರ ದಯವಿಟ್ಟು ಬನ್ನಿ. ಆ್ಯಂಡ್ ಏಪ್ರಿಲ್ ಎಂಡು ಮೇಲಿ ಬಂದರೆ ನೀವು ಗ್ರೀನ್ ಕಲರ್ ಕಾಣುತ್ತಲ್ಲ, ರೈಟ್ ಲೆಫ್ಟ್ ಪ್ಯಾಡಿ ಫೀಲ್ಡ್ಸ್ ವಿಲ್ ಬಿ ಫುಲ್ ಎಲ್ಲೋ green color water that you will be passing by as such. But beauty ಅಂದರೆ ಬ್ಯೂಟಿ, ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಸೋ ಬ್ಯೂಟಿಫುಲ್. ಇದಕ್ಕೆ ಬರೋಕ್ಕೆ ನಿಮಗೆ ಈ ಬೋಟ್ ರೈಡ್ಗೆ 2.5 ಲಕ್ಷ ಡಾಂಗ್ ಅಂದರೆ 834 ರೂಪಾಯಿ ಕೇಳ್ತಾರೆ. ಸೇಮ್ ರೇಟ್ ನೀವು ಅಲ್ಲೂ ಕೊಡ್ತೀರಾ. ಇದು 1.5 ಗಂಟೆ ಅಷ್ಟೇ, ಅದು 3 ಗಂಟೆ ಎಲ್ಲಿ ಟ್ರಾನ್ಯಾಂಗಲ್ಲಿ. ಬಟ್ ಅದಕ್ಕಿಂತ ಇದು ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಇದೆ, ವೆರಿ ಶಾರ್ಟ್ ಬಟ್ ಮಚ್ ಮೋರ್ ಬ್ಯೂಟಿಫುಲ್. ಆಯಿತಾ, ನನಗೆ ಕ್ಯಾಪ್ಚರ್ ಮಾಡೋಕ್ಕೆ 1000 ಯೋಚನೆ ಮಾಡಿದೆ. ಈ ಲೇಡಿ ಮಾತ್ರ ನನಗೆ ತುಂಬ ಹೆಲ್ಪ್ ಮಾಡಿದ್ಲು. ನನಗೆ ಡ್ರೋನ್ ಹಾರ್ಸೋಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅವಳು ಸ್ಲೋ ಮಾಡಿ ಡ್ರೋನ್ ಹಾರಿದ್ಮೇಲೆ ದೆನ್ ಶಿ ಸ್ಟಾರ್ಟೆಡ್ ಮೂವಿಂಗ್. ಬಟ್ ಪ್ರಾಬ್ಲಮ್ ಏನಂದರೆ ಹೋಮ್ ಪಾಯಿಂಟ್ ಅಪ್ಡೇಟ್ ಅಂತಲೇ ಡ್ರೋನ್ ಏನಾದರೂ ಬೈ ಚಾನ್ಸ್ ನನಗೇನಾದರೂ ಐ ಫೈ ಲೂಸ್ ಸೈಟ್, ವಾಪಸ್ ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿ ಇಡಲಿ ಶೋ, ಐ ವಿಲ್ ನಾಟ್ ಬಿ ಏಬಲ್ ಟು ಫೈಂಡ್ ಮೈ ಸೆಲ್ಫ್. ಅದೊಂದು ತುಂಬ ಟೆನ್ಷನ್. ಸೊ ಕಣ್ಣು ಯಾವಾಗಲೂ ಅಲ್ಲೇ ಇಟ್ಕೊಳ್ಬೇಕು. ಇಲ್ಲಿ ನೋಡಿ ಈ ಕಡೆ ಒಂದು ಪೋಲು ಯಾವಾಗ ಕೂತ್ಕೊಳ್ತೀನೋ ಏನು ಮಾಡ್ತೀನೋ ಅಂತ ನನಗೇ ಟೆನ್ಷನ್ನು. ಅದರಲ್ಲಿ ಬೇರೆ ನಾನು ಮುಂದೆ ಇರೋನಿಗೆ ಹೇಳ್ತಾಯಿದ್ದೀನಿ, ಅವನಿಗೆ ಅರ್ಥ ಆಗಲ್ಲ ಇಂಗ್ಲೀಷು, ಸ್ವಲ್ಪ ಇಂಗ್ಲೀಷಲ್ಲೇ ಮಾತಾಡ್ತಾನೆ. ಆಯಿತಾ, ಇನ್ನೊಂದು ಅದರ ಜಾಗದಲ್ಲಿ ಯು ವಿಲ್ ಬಿ ಏಬಲ್ ಟು ಸಿ ದಿಸ್, ಯು ವಿಲ್ ಡೆಫಿನೆಟ್ಲಿ ಕಮ್, ಬಂದೇ ಬರ್ತೀರ ನೀವು. ಆಯಿತಾ, ನೀವು ಈ ಜಾಗನ ಬಿಡೋದಿಲ್ಲ. ಇದು ನೋಡಿದ್ಮೇಲೆ ಈ ಕೂತ್ಕೊಂಡು ಮನೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಯೋದು ಖರ್ಚು ಮಾಡೋದಕ್ಕಿಂತ ಇಲ್ಲೇ ಬಂದ್ಬಿಡೋದು. ಬಿಕಾಸ್ ಇಟ್ಸ್ ಸೋ ಚೀಪ್ ಯಾರ್. ಓನ್ಲಿ ಫ್ಲೈಟ್ ಕಾಸ್ಟ್ ಮಾತ್ರ. ಪರ್ವತಗಳು ನೋಡಿ, ಬೈ ಚಾನ್ಸ್ ಏನಾದರೂ ಮಿಸ್ಟು ಮೋಡ ಪ್ಲಸ್ ಮಳೆ ಇಲ್ಲದಿದ್ದರೆ ಇನ್ನೂ ಫುಟೇಜ್ ಹೆಂಗಿರ್ತಿತ್ತು ಗೊತ್ತಾ. ಬರ್ತಾಯಿದ್ದೀನಿ ಮೇಲೆ ವಾಪಸ್ ಬರ್ತಾಯಿದ್ದೀನಿ, ಬಿಕಾಸ್ ಐ ಕಾಂಟ್ ಮಿಸ್ ಇಟ್. ಆಯಿತಾ, ಇದು ಐ ಆಮ್ ಟೆಲಿಂಗ್ ಯು, ಈ ಫುಟೇಜ್ಗಳು ತೊಗೊಳಕ್ಕೆ ಕೈ ಎಲ್ಲ ನಡುಕ್ತಾಯಿದ್ದು, ಚಳಿ ಬೇರೆ. ಯಾವಾಗೆಲ್ಲ ಗಿಡಕ್ಕೆಲ್ಲ ಕೂತ್ಕೊಂಡ್ಬಿಡ್ತೀನೋ ಏನೋ ಅಂದ್ಬಿಟ್ಟು ನಾನು ಡ್ರೋನ್ನ ಕೆಳಗಡೆಯಿಂದ ಕಳ್ಸೋಣ ಅಂತ ಯೋಚನೆ ಮಾಡಿದೆ. ಬಟ್ ನನಗೆ ಸಮಯ ತುಂಬ ಕಮ್ಮಿ ಕೊಟ್ಟಿದ್ರು, ದಟ್ ವಾಪಸ್ ಬರಬೇಕು ಬೋಟ್ಗೆ ಅಂದ್ಬಿಟ್ಟು. ಇಲ್ಲಾಂದರೆ ಆ ಡ್ರೋನ್ನ ಮತ್ತೆ ಕೆಳಗಿನ ಕಳಿಸಿ ಹಿಂಗೆ ತೊಗೊಂಡು ಹೋಗಿರ್ತಿದ್ದೆ ನಾನು. ಅದು ಈ ಗಿಡಗಳೆಲ್ಲ ಬೇರೆ ಅಡ್ಡ ಬರ್ತವೆ, ಅದರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು. ಇನ್ನೂ ಬರ್ತಾಯಿಲ್ಲ ನನಗದು, ಕಲಿತಿದ್ದೀನಿ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಇಟ್ಸ್ ಬ್ಯೂಟಿಫುಲ್ ಯಾರ್, ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಬ್ಯೂಟಿಫುಲ್. ಎಷ್ಟು ಜನ ಯೋಚನೆ ಮಾಡ್ತಾರೆ ಏನೋ ಕೆಲಸ ಇಸ್ ಇಂಪಾರ್ಟೆಂಟ್. ಎಸ್ ಕೆಲಸ ಮಾಡಿ ದುಡ್ದು ಏನು ಹರ್ಕಂಡೆ ನಾನೇ ಕೇಳಿ, ನಾನು ಹರ್ಕಂಡೆ ಹೊರ್ತು ಏನು ಬೇರೆ ಹರ್ಕಂಡೆ. ಆಯ್ತು, ಐ ವಿಲ್ ಟೆಲ್ ಯು ಆಲ್ ದಿಸ್. ಇವಾಗ ಎಲ್ಲ ಏರಿಯಲ್ ಫುಟೇಜ್ ನೋಡಿದ್ರಲ್ಲ, ಯು ಹ್ಯಾವ್ ಟು ಸಿ ಫ್ರಮ್ ದ ಗ್ರೌಂಡ್. ಗ್ರೌಂಡಲ್ಲಿ ಹೆಂಗಿತ್ತು ಏನು ಅಂತೆಲ್ಲ ನಿಮ್ಗೆ ಗೊತ್ತಾಗಬೇಕಲ್ಲ. ನೆಲದಿಂದ ಬೋಟಲ್ಲಿ ಹೋಗ್ಬೇಕಾರೆ ವಾಟ್ ಇಟ್ ಈಸ್, ಹೌ ಇಟ್ ಈಸ್. ನನಗೆ ಈ ಫುಟೇಜ್ ಮಾತ್ರ ನಿಜವಾಗ್ಲೂ ಐ ರಿಯಲಿ ಲವ್ಡ್ ಇಟ್. ಸೊ ಅರ್ರೆ ಬಬ್ಬಾ, ನಾನು ಬೇಷ್ ಅಂದ್ಕೊಂಡೆ. ಯಾಕಂದರೆ ಡ್ರೋನ್ನ ಮೇಲೆತ್ಬೇಕು, ಪುಷ್ ಫಾರ್ವರ್ಡ್ ಪ್ಲಸ್ ಟಿಲ್ಟ್ ಡೌನ್. ನಾನು ವೈಟ್ ಡ್ರೆಸ್ ಹಾಕ್ಕೊಂಡೆ, ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಯಿತು. ಬಟ್ ಹೆದರಿಕೆ ಏನಂದರೆ ಎಲ್ಲರೂ ಗಿಡದಿಗೆಲ್ಲ ಸಿಗಾಕೊಂಬಿಟ್ರೆ ಗಿಡಕ್ಕೆ ಹತ್ತಷ್ಟು ನಾನು ಲೈಟ್ ವೆಯ್ಟ್ ಇಲ್ಲ. ಆಯಿತಾ, ಭಾರ ಇದ್ದೀನಿ 80 kg ಮೇಲೆ ಇದ್ದೀನಿ. ಆ್ಯಕ್ಚುಲಿ 85 ಇದ್ದೀನಿ ನಾವು. ಬನ್ನಿ ಇವಾಗ ನಾನು ನೆಲದಿಂದ ಕರ್ಕೊಂಡು ಹೋಗ್ತೀನಿ. 2 ಲಕ್ಷ ಡಾಂಗ್ ಕೊಟ್ಟ ಮೇಲೆ ಈ ಥರ ಒಂದು ಎಲೆಕ್ಟ್ರಿಕ್ ಕಾರ್ ಕೊಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ. ಲೈಫ್ ಜಾಕೆಟ್ ಹಾಕೋ 10 ಬೋಟ್. ಆಯಿತಾ, ಸೊ ಬೋಟಲ್ಲಿ 2 ಜನ ಕೂರಿಸ್ಕೊಳ್ಳೋದು, ವೆರಿ ಗುಡ್. ಟ್ರಾನ್ಯಾಂಗಲ್ಲಿ 4 ಜನ ಕೂರಿಸ್ಕೊಳ್ತಾರೆ. ಇದು ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಫಾರ್ ಮೀ, ಬಿಕಾಸ್ ನನ್ನ ಪಾರ್ಟ್ನರ್ ಬಂದು ಮುಂದೆ ಕೂತ್ಕೊಂಡು ಅಂತ ಅವನೇ ಬಿಟ್ಬಿಟ್ಟ. ಆಯಿತಾ, ನನಗೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಆ ಜಾಗದಲ್ಲಿ ಟ್ರಾನ್ಯಾಂಗಲ್ಲಿ ನನಗೆ ಬಿಡಲಿಲ್ಲ ಫ್ರಂಟಲ್ಲಿ ಕೂತ್ಕೊಳ್ಳೋ, ಲಾಸ್ಟಲ್ಲಿ ಕೊಟ್ಟರು. ಅಷ್ಟು ನಾನು ಎನರ್ಜಿ ಎಲ್ಲ ಔಟ್ ಆಗಿಬಿಟ್ಟಿತ್ತು. ನಾನು ಏನೋ ಒಂದು ನೋಡಿದೆ, ಕೈಯಲ್ಲಿ ತಳ್ತಾಳೆ, ಓಕೆ. ಮುಂದೆ ಒಬ್ಬನು ನೋಡಿ ಸ್ವಲ್ಪ ಬೋಟ್ನ ರೋ ಮಾಡಿದನು, ಕಾಲಲ್ಲಿ ಮಾಡ್ತಾವನೆ. ಐತೆ ನಿಮ್ಮ ಎಷ್ಟು ಬ್ರಿಲಿಯಂಟ್ ಅಂತ ತಿರುಗಿ ಹಿಂದೆ ನೋಡಿದ್ರೆ ನಮ್ಮ ಹುಡುಗಿನೂ ಕಾಲಲ್ಲಿ ಮಾಡ್ತಾವಳ. ಏನು ಬುದ್ಧಿವಂತರ ಆಗ್ಬಿಟ್ರಪ್ಪ. ಬಟ್ ಆ್ಯಕ್ಚುಲಿ ಆ ಮೂಮೆಂಟ್ ಹಿಪ್ ಜಾಯಿಂಟ್ ಸಿಕ್ಕಾಬಟ್ಟೆ ಹೇಳ್ಬಿಡ್ತಾ, ಅವ್ರಿಗೆ ಅರ್ಥ ಆಗಲ್ಲ. ಆಯಿತಾ, ಬಿಕಾಸ್ ಇಟ್ ಇಸ್ ಮೂವಿಂಗ್ ಇನ್ ಆಕ್ವರ್ಡ್ ಆ್ಯಂಗಲ್. ಆಯಿತಾ, ಸೊ ಬಟ್ ಇಟ್ ಇಸ್ ಜಸ್ಟ್ ನನಗೆ ಸ್ಟಾರ್ಟಿಂಗಿಂದನೇ ಫುಲ್ ಖುಷಿ. ಬಟ್ ಹನಿ ಬೀಳ್ತಾ ಇತ್ತು. ಹೇಳ್ತಾರೆ ನಮ್ಮ ರಕ್ಷಿತ್ ಶೆಟ್ಟಿ ಮೂವಿಲಿ ಏನೋ ಮಳೆ ಬಂತು, ಮಾತು ಸ್ಟಾರ್ಟ್ ಆಗಲಿ ಅಂತ. ಏನು ಸ್ಟಾರ್ಟ್ ಮಾಡಿದ್ರು, ನಾನಲ್ಲಿ ಒದ್ದಾಡ್ತಾ ಇದ್ದೀನಿ. ಯಾವ ಫುಟೇಜ್ ತೊಗೊಳ್ಳೋದು, ಎಲ್ಲಿ ತೊಗೊಳ್ಳೋದು. ಯಾಕಂದ್ರೆ ಮುಂದೆ ಹೋಗಿದ್ದು ಬೋಟ್ನ ಹಿಂದೆ ತಗೊಂಬರೋಕ್ಕಾಗಲ್ಲ. ನಾನು ಅಷ್ಟೊಂದು ಸಾವುಕಾರ ಆಗಿಲ್ಲ. ಒಂದೇ ಬೋಟ್ ತೊಗೊಂಡು ಮುಂದೆ ಹೋಗು, ಹಿಂದೆ ಬಾ, ಫುಟೇಜ್ ಮಿಸ್ ಆಯಿತು. ಹಂಗೆ ಹೇಳೋಕ್ಕೆ ಆಗಲ್ಲ. ನಾನಂದರೆ ಮೋಸ್ಟ್ ಫ್ಲಾಪ್ ಯೂಟ್ಯೂಬರ್ ಆನ್ ದ ಪ್ಲಾನೆಟ್. ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ವೀಡಿಯೋಸ್ ಇದೆ ನನ್ನಲ್ಲಿ. ಅಪ್ಪಾ ಅಯ್ಯೋ, ನೋಡಿ ಏನು ಕೇವಲ ಲೈಮ್ ಸ್ಟೋನ್ ಇದೆಲ್ಲ ನನಗೆ ಎಲ್ಲೆಲ್ಲಿ ಪಕ್ಕದಲ್ಲೇ ಕ್ಯಾಮ್ರಾ ಕಳಿಸಿದ್ದು. ಬಟ್ ಉಜ್ಕೊಂಡ್ಬಿಡ್ತದೆ ಅಂತ ನನಗೆ ಈ ಯೋಚನೆ.
ಆಯಿತಾ. ನನ್ನ ಕಷ್ಟ ನನಗೆ ಏನೆಲ್ಲ ಗಿಮಿಕ್ಸ್ ಮಾಡಬೇಕು. ಅಯ್ಯೋ ದೇವ್ರೇ, ಈ ಬ್ರಿಡ್ಜ್ ಕೆಳಗೆ ಕಳಿಸು, ಆ ಬ್ರಿಡ್ಜ್ ಕೆಳಗೆ ಕಳಿಸು, ನನ್ನ ಕ್ಯಾಮ್ರಾನ ಇದು ಮಾಡು, ಅದು ಮಾಡು, ಬ್ಯಾಟ್ರಿ ಡೌನು, ಅಯ್ಯೋ ನಂದು ಬ್ಯಾಟ್ರಿ ಬೇರೆ ಡೌನು, ಟೆನ್ಷನ್ ಬೇರೆ ಆಯಿತಾ. ಬಟ್ ಇಟ್ ಈಸ್ ನೈಸ್, ಇದೆಲ್ಲ ಎಫರ್ಟು. ಇಟ್ ಇಸ್ ಜಸ್ಟ್ ಎಷ್ಟು ಜನಕ್ಕೆ ಗೊತ್ತಾ, ಬೋಟಲ್ಲಿ ಬರ್ತಾ ನಿದ್ದೆ ಮಾಡ್ಕೊಂಡು ಹೋಗ್ಬಿಟ್ರಪ್ಪ. ಏನಕ್ಕೆ ಬರ್ತೀರಾ ನೀವುಗಳು ಮತ್ತು ಗಂಡ ಹೆಂಡ್ತಿಗೆ ಏನೋ ಗಲಾಟೆ ಆಗಿತ್ತೇನೋ, ಮಲ್ಕೊಂಬಿಟ್ಟಿದ್ಲಪ್ಪ ಒಬ್ಳಂತೂ. ಥೂ ತು 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 ಇಲ್ಲಿ ಬಂದ ನೋಡಿ ಮಳೆ. ಅವನ ಪಾಪ ಛತ್ರಿ ನನಗೋಸ್ಕರ ಇಟ್ಕೊಂಡಿದ್ದ, ನಾನೇನು ಮಾಡಲಿ, ಮಳೆ ಬೀಳ್ತಾಯಿದೆ. ಆದ್ರೂ ಹೋಗಿಲಿ ಪರವಾಗಿಲ್ಲ, ತುಂಬ ಇದೆ ಮಾತಾಡೋಕ್ಕೆ. ಬಟ್ ನಾನು 10 ನಿಮಿಷಕ್ಕಿಂತ ಒಳಗೆ ಮುಗಿಸ್ಬೇಕಂತ ನಾನು ಐಡಿಯಾ ಮಾಡ್ಕೊಂಡಿದ್ದೀನಿ. ಇದು 1.5 ಗಂಟೆ ಜರ್ನಿ ಆಯಿತಾ. ಬರೀ ಬೋಟ್ಲೇ 1.5 ಗಂಟೆ, ಇನ್ನು ಬೇರೆ ಅಲ್ಲೆಲ್ಲ ಕಪಿ ಎಲ್ಲ ಕೆಲಸಗಳು ಮಾಡಿದ್ದೀನಿ ಆಯಿತಾ. ನಿಮಗೆಲ್ಲ ಅದು ತೋರ್ಸೋಕ್ಕೋಸ್ಕರ ಅಟ್ಲೀಸ್ಟ್ ಬರಲಿ ಅಂದ್ಬಿಟ್ಟು ಆಯಿತಾ. 10 ನಿಮಿಷಕ್ಕೆ ಒದ್ದಾಡ್ತಾಯಿದ್ದೀನಿ. ನಂದು ಫುಲ್ ಫುಟೇಜು ನಾನು ಏನು ಎಡಿಟಿಂಗೇ ಮಾಡಿಲ್ಲ, ಅದನ್ನು ಫುಲ್ ರಾ ಫುಟೇಜು ನಾನು ಹಾಕ್ಕೊಂಡ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನನಗೋಸ್ಕರ ಇಟ್ಕೊಂಡಿದ್ದೀನಿ. ಬೇಜಾರದೆಲ್ಲ ನಾನು ವಿಡಿಯೋ ನಾನೇ ನೋಡ್ಕೊಂಡು ನಾನೇ ತಮ್ಸಪ್ ಕೊಡ್ತಿದ್ದೀನಿ ಆಯಿತಾ. ಯಾರು ನೋಡ್ತಾರೋ ಬಿಡ್ತಾರೋ, ನಾನು ನೋಡ್ತೀನಿ ಅಷ್ಟು ಖುಷಿ ನನಗೆ ಅಷ್ಟು. ಐ ಲವ್ ಇಟ್ ಯಾರ್, ಐ ಲವ್ ಇಟ್. ನಾನು ತೋರ್ಸಂಗೆ ಇಂಡಿಯನ್ 2 ವರ್ಷ ಸುತ್ತೆ, ಯಾರೂ ನೋಡಲಿಲ್ಲ. ಥೈಲ್ಯಾಂಡ್ಗೆ ಹೋದೆ, ಅದೂ ನೋಡಿಲ್ಲ. ವಿಯೆಟ್ನಾಮ್ ಅದೇ ಬೆಂಗಳೂರು ಟು ಏನಾದ್ರು ಕಾಶ್ಮೀರು 4 ದಿವಸದಲ್ಲಿ ಗಾಡಿಯಲ್ಲಿ ಹೋಗ್ಬಿಟ್ರೆ ನೋಡ್ತಾರಪ್ಪ. ನಾನು ಅದು ಕಾಶ್ಮೀರ ಹೋಗೋಕ್ಕೆ ನಾನು 6 ತಿಂಗಳು ತಗೊಂಡಿದ್ದೀನಿ ಆಯಿತಾ. ಜನಗಳು ಅಯ್ಯೋ ಎಲ್ಲೆಲ್ಲಿ ಏನೇನೋ ಡಿಫ್ರೆಂಟ್ ಆ್ಯಂಗಲ್ಸು ನೋಡೋದು, ಏನಾದ್ರು ಐಟಮ್ಸ್ಗಳಿದ್ದಾವ, ಹೋಗ್ಬಿಟ್ಟವ. ನಂದು ಕೇವ್ ಒಳಗೆ ನನ್ನ ಕೇವ್ ಸಾಕಾಗಿಬಿಟ್ಟಿದೆ, ಯಾಕಂದರೆ ಟ್ರೈನಿಂಗಲ್ಲಿ ನೋಡಿಬಿಟ್ಟು ಕೇವ್ ತುಂಬ ಸುಸ್ತಾಗಿಬಿಟ್ಟಿದ್ದೆ ನಾನು. ಅದು 2 ಕಿಲೋಮೀಟ್ರ್ ಉದ್ದ ಇದ್ದಿತ್ತು. ಇದು ಆಲ್ರೆಡಿ ನನಗೆ ಆಚೆ ಹೋಗಿ ಕಾಣಿಸ್ತಾ ಇದ್ದಾರೆ. ಇಟ್ ಶುಡ್ ಬಿ ನೈಸ್ ಲೈನ್, ಯಾಕಂದರೆ ನನಗೆ ಕೆಳಗಡೆ ಕ್ಯಾಮ್ರಾ ಕಳಿಸಿ ಆಚೆಲ್ಲ ತೆಗಿಬೇಕು ಆಯಿತಾ. ನನಗೆ ಐ ಲೈಕ್ ಇಟ್ ಲೈಕ್ ನನಗೆ ಹಿಂಗೆಲ್ಲ ತಿರುಗಿಸ್ಬೇಕು, ಹಂಗೆ ಮಾಡಬೇಕು. ಐ ಲವ್ ಇಟ್. ಸಿಗ್ನಲ್ ಇಲ್ಲಾಂದ್ರೆ ಪರವಾಗಿಲ್ಲ, ನೆಟ್ವರ್ಕ್ ಇಲ್ಲಾಂದ್ರೆ ಪರವಾಗಿಲ್ಲ, ನನ್ನ ಕ್ಯಾಮ್ರಾ ಮಾತ್ರ ಹೋಗಬೇಕು ಆಯಿತಾ. ಸೊ ದಟ್ ಈಸ್ ವಾಟ್ ನನ್ನ ಆಂಬಿಷನ್. ನನ್ನ ಆಂಬಿಷನ್ ತುಂಬ ಡಿಫ್ರೆಂಟ್ ಆಯಿತಾ. ಸೊ ಆಚೆ ಬರ್ತಿದ್ದೀನಿ ಅಂತ ಖುಷಿ. ಏನಾದರೂ ಈ ಪರ್ವತ ಕುಸ್ತು ಬಿಟ್ರೆ ಏನು ಕತೆ, ಕುಸ್ತೇ ಪರವಾಗಿಲ್ಲ, ಫುಟೇಜ್ ಬೇಕಲ್ಲ ನನಗೆ ಆಯಿತಾ. ಇದು ನೋಡಿ, ಇಲ್ಲಿ ಆಳ ಇದೆ, ಬೋಟ್ ಹೋಗ್ತಿದ್ದೆಲ್ಲ ಅಲ್ಲಿ ಆಳ ಇದೆ, ಅಲ್ಲಿ ಕೈ ಹೊಡಿತಾವಳೆ. ನನಗೆ ಅದನ್ನು ನೋಡಲಿಲ್ಲ ನಾನು ಆಯಿತಾ. ಕಾಲಲ್ಲಿ ಹೊಡಿತಾಳೆ, ಇವಾಗ ಕೈಯಲ್ಲಿ ಹೊಡಿತಾಳ, ಇವಾಗ ಕಾಲಿಗೆ ಬಂದವಳು. ರೈಟ್ ಲೆಫ್ಟಲ್ಲಿ ಯೆಲ್ಲೋ ಕಲರ್ ಆಗಿಬಿಡ್ತದೆ. ಏಪ್ರಿಲ್ ಎಂಡ್ ಮೇಲೆ ಬಂದುಬಿಟ್ರೆ ನೀವು ಆವಾಗಲೇ ಬರ್ತೀನಿ. ನಾನು ಬಿಡೋದಿಲ್ಲ. ಈ ಥರ ಬ್ಯೂಟಿನ ಯಾಕೆ ಬಿಡಬೇಕು ಆಯಿತಾ. ಇದು ಮಾತ್ರ ಡೀಪ್, ಆ ಕಡೆ ಎಲ್ಲ ಬರೀ ಮಂಡಿ ತನಕ ಬರ್ತಂತಪ್ಪ ಆಯಿತಾ. ಅಲ್ಲೆಲ್ಲ ಬಂದುಬಿಟ್ಟು ಅದೇ ನಮ್ಮ ಪ್ಯಾಡಿಗೆ ಹಾಕ್ತಾರಲ್ಲ, ಅದೇ ರೈಸ್ ಆಯಿತಾ. ಅವಾಗ ಎಲ್ಲ ಆಗಿಬಿಡುತ್ತೆ ಆ ಸೀಸನ್ ಟೈಮಲ್ಲಿ. ಸುಮ್ಮನೆ ಇರ್ತಾನೆ ನಿಂತ್ಕೊಂಡು ಕ್ಯಾಮ್ರಾನೆಲ್ಲ ಸುಸ್ತಾಯಿದ್ದೀನಿ ನಾನು, ತಲೆಟೆ ನನ್ನ ಮಗ. ಅವ್ನು ಹಿಂದ್ಗಡೆ ಎದ್ರಿಕೊಂಡ ಏನೋ ಗೊತ್ತಿಲ್ಲ ಆಯಿತಾ. ಸೊ ಇನ್ನೊಂದು ಕೇವ್ ಸಾಕು. ಅಲ್ಲಿ ಕಾಣಿಸ್ತಾ ಇದೆ ಆಚೆ. ಓಕೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ ಆಯಿತಾ. ಸೊ ಹಿಂಗೆ ನಂದು ಲೈಫು ಸಾಕತ್ತೆ. ಅದು ಸುಮ್ಮನೆ ಆರಾಮಾಗಿ ಬೆಂಗಳೂರು ಮೈಸೂರಲ್ಲಿ ಇರ್ಬೋದು. ವಾಟ್ ಈಸ್ ದ ಯೂಸ್? ಅಲ್ಲೇ ವಾಟ್ರು ದಟ್ಸ್ ಆಲ್ ಲೈಫ್ ಇಸ್. ಇಲ್ಲೂ ವಾಟ್ರು ಬಟ್ ಈ ಲೈಫ್ ಇಸ್ ಡಿಫ್ರೆಂಟ್. ಅದು 1500 ರೂಪಾಯಿ ಇದ್ಬಿಟ್ರೆ ನಿಮ್ಮ ದಿನಕ್ಕೆ ಅಯ್ಯೋ ಚಿತ್ರಾನ್ನ ಖರ್ಚು ಮಾಡ್ಬೋದ್ರಿ. ಇಲ್ಲಿ ಚಿತ್ರಾನ್ನ ಖರ್ಚು ಇದು ನಾನೆಲ್ಲ ನೆಗೋಷಿಯೇಟ್ ಮಾಡಿ ರೂಮೆಲ್ಲ ತುಂಬ ಕಮ್ಮಿ ತಗೊಳ್ತೀನಿ. ಇಳ್ಕೊಂಡೆ ಇಲ್ಲಿ ನಡ್ಕೊಂಡು ಹೋಗೋದು. ಅದೇ ನಿಮ್ಗೆ ಇದು ಫುಟೇಜ್ ತೋರಿಸಿದ್ದೀನಿ ನಿಮಗೆ, ಅದೇ ಬ್ರಿಡ್ಜ್ ಮೇಲೆ ತೋರಿಸ್ನಲ್ಲ ಅದು. ಬಟ್ ನೆಲದಲ್ಲಿ ಹೆಂಗಿದೆ ನೋಡಬೇಕಲ್ಲ ನೀವು, ನಡ್ಕೊಂಡು ಹೋಗ್ಬೇಕಾಗತ್ತೆ, ಜಾಸ್ತಿ ದೂರ ಇಲ್ಲ. ಟೆಂಪಲ್ ಆಯಿತಾ. ನನ್ನ ಪಾರ್ಟ್ನರ್ ಅವನು ಆಯಿತಾ. ಸೊ ನನ್ನ ಪಾರ್ಟಿಗೆ ನಾನು ಹೋಗಲಿ, ಅವನು ಬೇಡ್ಕೊಳ್ಳಿ, ಅವನು ಬೇಡ್ಕೊಳ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ನಾನು 7 ನಿಮಿಷ ಕಾಯ್ದೆ ಬೇಡ್ಕೊತಾನೆ. ಏನು ಬೇಡ್ಕೊಂಡು 25 ವರ್ಷದ ಹುಡುಗ ಆಯಿತಾ. ಸೊ ಅಯ್ಯೋ ಅವನು ನಾನು ಬರೋ ಟೈಮ್ಗೆ ಹಂಗೆ ಸೈಡ್ಗೆ ಹೋದ. ಒಳ್ಳೇದಾಯ್ತು ಮಗ ಅಂದ್ಕೊಂಡೆ. ನಮ್ಮ ದೇವರು ಬೇಡ್ಕೊಳಂಗಿದ್ರೆ ಬೇಡ್ಕೊಳ್ಳಿ, ಯಾವ ದೇವ್ರಿಗೆ ಕೇಳಬೇಡಿ, ನನಗೆ ಗೊತ್ತಿಲ್ಲ. ಸ್ವಲ್ಪ ಮುಂದೆ ಬಂದರೆ ಆಯಿತಾ, ಲೆಫ್ಟಲ್ಲಿ ನನಗೆ ಇದು ವ್ಯೂ ಪಾಯಿಂಟು, ಇಲ್ಲೇ ಫೋಟೋ ವೀಡಿಯೋ ಎಲ್ಲ ಲಕ ಪಕ್ಕ ಹೊಡ್ಕೋಬೋದು ಅಂತ ನನಗೆ ಆಯಿತಾ. ತಗೊಂಡೆ ಬಟ್ ಆದರೂ ಟೈಮ್ ಕೊಡೋಲ್ಲ ನನ್ನ ಮಕ್ಕಳು. ಕೊಟ್ಟರೆ ಇನ್ನೂ ಚೆನ್ನಾಗಿ ಹೊಡಿತೀನಿ. ಬ್ಯಾಟ್ರಿ ಇತ್ತು ಡ್ರೋನಲ್ಲಿ, ಟೋಪಿ ಮಿಸ್ ಮಾಡಿಬಿಟ್ಟೆ ಅಂತ ನಂದು ಅದು ಬೇರೆ ಯೋಚನೆ. ಆಲ್ರೆಡಿ ಎಲ್ಲ ಸುಟ್ಕೊಂಡು ಕರ್ಗಾಗ್ಬಿಟ್ಟಿದ್ದೀನಿ. ಬರಲ್ಲ, ಲಾಸ್ಟ್ ಒಂದು ಶಾರ್ಟ್ ಆಡ್ಬಿಡಿ. ಇದು ನೋಡಿ ಶಾರ್ಟು ಕಪ್ಪಿ ಥರ ಹತ್ತು ಬಿಟ್ಟಿದ್ದೀನಿ ಗೊತ್ತಾ. ಈ ಶಾರ್ಟ್ಗೋಸ್ಕರ ನಾನು ಬಿಟ್ಟಿಲ್ಲ, ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟೆ ನಿಲ್ಸಲೇ ಅಂದ್ಬಿಟ್ಟು. ಬರಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ.